ಹಚ್ಚಿದ್ದೆ ನಿನಗೆ ಇದನ್ನು ನೋಡಿ ಬ್ರಿಟಿಷ್ ಬಂದು ಏನು ಇಲ್ಲಿ ಬಂದ ಅಂತಂದು ಇದು ನಡ್ಕೊಂಡು ಹಚ್ಚಿದ್ದೆ ಅಲ್ಲಿ ಅಲ್ಲಿ ಪೂರ ಅವರೇ ರವರ್ಲಿ ನಮ್ಮ ದಾರಿ ನಮ್ಮ ದಾರಿ ಸ್ವಲ್ಪ ಮುಟ್ಟು ಮಾಡೋದು ಇವತ್ತು ತೀವ್ರ ಯಾವಾಗ ಮಾಡ್ತಾ ಯಾವಾಗ ಹೇಳ್ತಾರೆ ದಾರಿಯನ್ನು ಕೆಲಸ ಮಾಡಕತ್ತೀವಿ ಮನೆ ಇಟ್ಟಚ್ಚಿ ತೊಗೊಂಡು ಡೀಸೆಲ್ ನಾವು ಹಾಕಿ ಎಲ್ಲರೂ ಕೂಡಿ ಆಫ್ ಮಾಡೋಣ 6 ಗಾಡಿ ಇದಾವೆ ಇಟ್ಟಚ್ಚಿ ಎಲ್ಲ ಊರರ ಸೇರಿ ಪಟ್ಟಿ ಹಾಕಿ ಡೀಸೆಲ್ ಇಟ್ಟಚ್ಚಿ ಡೀಸೆಲ್ ತಗೊಂಡು ಹಾಕಿ ರೋಡ್ ಕೆಲಸ ಮಾಡಕ್ಕೆ ಎಷ್ಟಾಗುತ್ತೆ ಅಂದಾಜು ಅಂದಾಜು 3.5-4 ಕಿಲೋಮೀಟರ್ ಆಗತ್ತೆ ಸರ್ ಇದು 4 ಕಿಲೋಮೀಟರ್ ಆಗತ್ತಾ ನೀವೇನು ದುಡ್ಡು ಏನು ಹಾಕಿಲ್ಲ ಊರನ್ನೇ ಊರನ್ನೆಲ್ಲ ಪಟ್ಟಿ ಹಾಕಿದ್ದೀವಿ ಸರ್ ಪಟ್ಟಿ ಹಾಕಿದ್ದೀವಿ 1000 2000 5000 ಕೊಡೋರು 5000 ಕೊಟ್ಟಿದ್ದಾರೆ 2000 ಕೊಡೋರು 2000 ಕೊಟ್ಟಿದ್ದಾರೆ ಏನು ಎಲ್ಲ ನಮ್ಮ ಸ್ವಂತ ಇಟ್ಟಚ್ಚಿ ತೊಗೊಂಡು ನಾವು ಕೆಲಸ ಮಾಡಕತ್ತೀವಿ MLA ಇಲ್ಲಿವರೆಗೆ ಆದರೂ ಯಾರೂ ಬಂದಿಲ್ಲ ಇಲ್ಲಿ ಮುದ್ಲಾಪುರದಿಂದ ಕಿನ್ನಾವರಿಗೆ ಸರ್ 3.5 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಆಗಿದೆ ಸರ್ ಟೋಟಲ್ 6 ಇಟ್ಟಚ್ಚಿ ಹಚ್ಚಿದ್ದೀವಿ ನಾವು ಇನ್ನೂ 2 ಇಟ್ಟಚ್ಚಿ ಬರೋಕತ್ತಾವೆ ಹಾಂ ಲಾಸ್ಟ್ ಆಯ್ತು ಇಟ್ಟಚ್ಚಿ ಇನ್ನು ಆ ಕಡೆ ಇದೆ ಸರ್ ಇನ್ನು ಆ ಕಡೆ ಇದೆ ಹೋಗಿ ಸರ್ ಊರು ಮದುವೆ ಮಾಡ್ತಾ ಬರಲ್ಲ ಅದಂತ ಬಂದಿದ್ದೇವೆ ಅಂತಂದು ಹತ್ತ ನಡುವಂತ ಇದ್ರಾಗ ಅಡ್ಡಾಡ್ತಾರೆ ಜನ ಮಾಡ್ತಾರೆ ಇದು ನಮ್ದು ನಮ್ಮ ಗ್ರಾಮಕ್ಕೆ 15 ವರ್ಷದಿಂದ ರಸ್ತೆ ಹದಗೆಟ್ಟು ನಾವು ಪಕ್ಷಾತೀತವಾಗಿ ಎಲ್ಲ ನಾಯಕರ ಹತ್ರನೂ ಭೇಟಿ ಕೊಟ್ಟಿವಿ, ಮನವಿ ಕೊಟ್ಟಿವಿ. ಮನವಿ ಕೊಟ್ಟು ಎಷ್ಟೋ ಕೇಳ್ಕೊಂಡ್ವಿ. ಏನು ನಮ್ಗೆ ಯಾರು ಶಾಸಕರಾಗಲಿ MP ಅವರಾಗಲಿ ಮತ್ತು ಒಟ್ಟು ಜನಪ್ರತಿನಿಧಿ ನಮ್ದು ಇದು ಗಂಗಾವತಿ ಕ್ಷೇತ್ರದ ಕಡೆ ಗ್ರಾಮ. ಇವಾಗ ಹೇಳ್ಬೇಕಾದ್ರೆ ನಮ್ಮೂರಿಗೆ ಬರ್ಬೇಕಾದ್ರೆ ಇದು ಮೊದಲೇ ಗ್ರಾಮ ಅಂತ ತಿಳ್ಕೊಂಡು ನಾವು ನಿಮ್ಗೆ ಅಭಿವೃದ್ಧಿ ಮಾಡ್ತೀವಿ ಅಂತಾರೆ. ಒಮ್ಮೆ ಬಂದು ಹೋದ್ರೆ ಒಳ್ಳೆ ಗ್ರಾಮಕ್ಕೆ ಬರೋಲ್ಲ. ನಮ್ಗೆ ಮೇನ್ ನಮ್ಮ ಕಿನ್ನಾಳ ಮ್ಯಾಗ ಡಿಪೆಂಡ್. ನಾವು ಪ್ರತಿಯೊಂದಕ್ಕೂ ಒಂದು ಸೇರ್ ಉಪ್ಪು ಬೇಕಾದ್ರೆ ನಾವು ಕಿನ್ನಾಳಿಗೆ ಹೋಗ್ಬೇಕು, ಸ್ಕೂಲಿಗೆ ಹೋಗ್ಬೇಕಾದ್ರೆ ಕಿನ್ನಾಳಿಗೆ ಹೋಗ್ಬೇಕು, ದವಾಖಾನೆಗೆ ಹೋಗ್ಬೇಕಾದ್ರೆ ಅಲ್ಲೇ. ನಾವು ಪ್ರತಿಯೊಂದಕ್ಕೂ ಕಿನ್ನಾಳಿಗೆ ಹೋಗೋದ್ರಿಂದ ನಮ್ದು ರಸ್ತೆ 3 ಕಿಲೋಮೀಟರ್ ಭಾಳ ಹದಗೆಟ್ಟು ಎಷ್ಟೋ ಜನ ಬಿದ್ದು ಎದ್ದು ಕೈಕಾಲು ಮುರ್ಕೊಂಡು ಉದಾಹರಣೆಗಳು ಭಾಳ ಅದಾವು. ಹಿಂಗಾಗಿ ನಾವು ನಿನ್ನೆ ಎಲ್ಲರೂ ನಮ್ಮ ಗ್ರಾಮಸ್ಥರು ಸೇರ್ಕೊಂಡು ಮಹಿಳೆಯರಿಂದ ಹಿಡ್ಕೊಂಡು ಯಾವ್ರಿಗೆ ನಾವರನ್ನ 5 ರೂಪಾಯಿ 10 ರೂಪಾಯಿ ಕ್ರೋಢೀಕರಣ ಮಾಡಿ ನಮ್ಮೂರಷ್ಟೇ ನಾವು ಮಾಡ್ಕೊಂಡು ಆವಾಗಾರ ಎಚ್ಚೆತ್ಕೊಂತಾರ ರಾಜಕಾರಣಿಗಳು ಅಂತಂದು ನೀನು ಒಕ್ಕಲಿಂದ ಧ್ವನಿಗೂಡಿಸಿ ಎಲ್ಲರೂ ಪಟ್ಟಿ ಹಾಕಿದ್ ಪಟ್ಟಿನೇ ಐತಿ ಹಾಕಿ ಇವತ್ತೆಲ್ಲರೂ ಸ್ವತಃ ಸ್ವಇಚ್ಛೆಯಿಂದ ಇಟ್ಯಾಚಿದ್ದಾರೆ ಇಟ್ಯಾಚ್ ನಿಂದ್ರಿಸ್ಯಾರ, ಟ್ಯಾಕ್ಟ್ರಿ ತಂದು ನಿಂದ್ರಿಸ್ಯಾರ. ಏನಿಲ್ಲಾರ್ದ ನಾವು ನಮ್ಮ ಸೇವೆ ಮಾಡ್ತೀವಿ ಅಂತ ಬಂದು ವಾಲೆಂಟ್ರಿ ಆಗಿ ನಿಂತು ಎಲ್ಲ ಗ್ರಾಮಸ್ಥರು ಹಿಂಗೆ ರಸ್ತೆ ಮಾಡ್ಕೊಳಕತ್ತೀವಿ ಸರ್. ಮೊನ್ನೆ ಪೌರಾಣಿದ್ದಾಗ ಮನವಿ ಮಾಡ್ಕೊಂತ ಬಂದ್ವಿ. ಆಮೇಲೆ ಜನಾರ್ದನ ರೆಡ್ಡಿ ಇದ್ದಾಗನೂ ಮಾಡಿದ್ವಿ, ಕೊಟ್ಟಿದ್ವಿ. ಮೊನ್ನೆ ನಮ್ಮ ಗಂಗಾ ಪೂಜೆಗೆ ಬಂದ್ರೆ ನಿಮ್ಮ ದಾರಿ ರಸ್ತೆ ಸರಿ ಇಲ್ಲಪ್ಪ ನಾವು ಬರೋಲ್ಲ ಮಾಡಿಕೊಡ್ತಂತ ಹೇಳಿದ್ರಿ. ಆಮೇಲೆ ಒಂದು 20-30 ಜನ ಒತ್ಕೊಂಬಿದ್ದು ಕೈ ಕಾಲು ಮುರ್ಕೊಂಡ್ರೆ ಎಲ್ಲರೂ ಇಡೀ ಸ್ಯಾಪ್ ಹಾಕ್ತಾರೆ. ಆಮೇಲೆ 4-5 ಬಸ್ ಇದಕ್ಕೆ ಇದ್ದರು ಕುಕ್ನೂರು ವಾಯ, ಆಮೇಲೆ ಬನ್ನಾಪುರ ಅವು ಬಸ್ ಬರೋಲ್ಲ ಅಂತ ಬಿಟ್ರಪ್ಪ ಪ್ಲೇಟ್ ಕಟ್ಟಾಕ. ಆಮೇಲೆ ಇಲ್ಲಿ ಒಂದು 8 ಟ್ಯಾಕ್ಟ್ರಿ ರೀ ಮನೆ ಕೊಟ್ಟು ಸಾಕಾತ್ರಿ. ಅದಕ್ಕೆ ಎಲ್ಲರೂ ಪಟ್ಟಿ ಹಾಕಿ 100, 50, 500, 1000, 5000 ಹಿಂಗೆಲ್ಲರೂ ಹಾಕಿ ಪಟ್ಟಿ ಹಾಕಿ ಕೆಲಸ ಮಾಡಕತ್ತೀವಿ ಸರ್. ಈಗ ಸರ್ಕಾರಕ್ಕರ ನಾಚಿ ಬರಲಿ. ಇಲ್ಲ ಅದಕ್ಕೇನು ಸಂಬಂಧ ಇಲ್ಲ, ವಾಯ ಅದು ಅಲ್ಲ ಸರ್, ವಾಯ ಬೇಕೇ ಬೇಕಾ. ಹಾಂ ಡ್ಯಾಮ್ ಐತಿ, ಇದು ಪರೇಶ್ವರ್ ಬರೋರು ಹೋಗೋದು ಮಾಡ್ತಾರಲ್ಲ, ಇದು ಬೇಕೇ ಬೇಕು. ಡಬಲ್ ರೋಡ್ ಬೇಕೇ ಬೇಕು ಸರ್. ಕುಕ್ನೂರ್ದು ಲಿಂಕ್ ಐತಿ, ಬನ್ನಾಪುರ ಐತಿ, ಬೇಕೇ ಬೇಕು ಈ ರೋಡ್. ಹಂಗಿದ್ದಕ್ಕೆ ಬ್ರಿಡ್ಜ್ ಮಾಡಿಸಿತ್ತು. ಆಮೇಲೆ ಡ್ಯಾಮ್ ಪಕ್ಕಕ್ಕೆ 14 ಕೋಟಿ ಅದು ರೋಡ್ ಮಾಡೈತಿ. ಮೇನ್ ಇದು ಹೇಳ್ಕೆಂದ್ರೆ ಮಾಡ್ತೀವಿ ಇವತ್ತೆಲ್ಲ ನಾಳೆ ಹಿಂಗೆ ಅಂತ ಹೇಳ್ತಾರೆ ಸರ್.